ಎಲ್ಲ ಆಯಿತು. ಇದೀಗ ಔಷಧಿಗಳ ಮೇಲೆ ಟ್ರಂಪ್ ಕಣ್ಣು ಬಿದ್ದಿದೆ. ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಹದಗೆಡಿಸಬೇಕು ಅಂತೇಳಿ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ ಗೊತ್ತಿಲ್ಲ. ಶೀಘ್ರದಲ್ಲಿಯೇ ಔಷಧಿಗಳ ಮೇಲಿನ ಸುಂಕ ಘೋಷಣೆಗೆ ಸಜ್ಜಾಗ್ತಾ ಇದ್ದಾರೆ. ಔಷಧಿ ಕಂಪನಿಗಳ ಮೇಲೆ ಹೆಚ್ಚು ಸುಂಕವನ್ನು ಹಾಕಿದ್ರೆ ಅವುಗಳಿಗೆ ಭಾರಿ ನಷ್ಟ ಆಗುತ್ತೆ. ನಷ್ಟ ತಪ್ಪಿಸಿಕೊಳ್ಳಲು ಔಷಧಿ ಕಂಪನಿಗಳು ಅಮೆರಿಕಕ್ಕೆ ಆಗ ದೌಡಾಯಿಸ್ಬಿಡ್ತವಾಗ ಬೇರೆ ಕಡೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಹಾಕ್ತಾ ಇದ್ದರೆ ಟ್ರಂಪ್ ಪ್ಲಾನ್ ನೋಡಿ ಹೇಗಿದೆ ಅಂದರೆ, ಸಪೋಸ್ ಇಂಡಿಯಾದಲ್ಲಿ ಒಂದು 10 ಕಂಪ್ನಿಯಿಂದ ಔಷಧಿ ತರಿಸ್ಕೊಳ್ತಾ ಇತ್ತು ಅಮೆರಿಕ ಅಂತ ಭಾವಿಸಿ ನೀವು. ಔಷಧಿ ತರಿಸ್ಕೊಳ್ತಾ ಇತ್ತು ಅಮೆರಿಕ, ಅವಾಗೇನಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಹಾಕ್ತೀನಿ, 50% ಟ್ಯಾಕ್ಸ್ ಅಂತೀನಿ, 75% ಟ್ಯಾಕ್ಸ್ ಅಂತೀನಿ ನಾನು, ಅಥವಾ 35% ಅಂತ ಹೇಳ್ತೀನಿ. ಔಷಧ ಕಂಪ್ನಿಗಳಿಗೆ ಏನಾಗುತ್ತೆ, ಅಯ್ಯೋ ನಾನು ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕೇನಪ್ಪ ಅಂತ ಆಗುತ್ತೆ. ಆಗ ಟ್ರಂಪ್ ಏನು ಮಾಡೋದು, ಇಂಡಿಯಾದಲ್ಲಿದ್ದೀರಾ ನೀವು, ಅಲ್ಲಿ ಯಾಕೆ ಇರ್ತೀರಿ ನೀವು ಅಷ್ಟೊಂದು ಟ್ಯಾಕ್ಸ್ ಕಟ್ಕೊಂಡು, ಬನ್ನಿ ಅಮೆರಿಕಾಗೆ, ಇಲ್ಲೇ ನಿಮ್ಮ ಔಷಧ ಕಂಪ್ನಿನ ಓಪನ್ ಮಾಡಿ, ಇಲ್ಲೇ ಅದನ್ನು ಉತ್ಪತ್ತಿ ಮಾಡಿ, ನಿಮಗೆ ಟ್ಯಾಕ್ಸೇ ಇಲ್ಲ. ಬದಲಾಗಿ ನಾನು ಬೇರೆ ದೇಶಗಳಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದೀನಲ್ಲ, ಟ್ಯಾಕ್ಸ್ ಹಾಕ್ತಾಯಿದ್ದೆ, ಅದು ನನಗೆ ಉಳಿಯುತ್ತಲ್ಲಿ. ನನಗೀಗ 34% ನೀವು ಇಲ್ಲೇ ಉಳಿಸ್ಕೊಳ್ಳಿ, ಅದನ್ನು ಇಲ್ಲೇ ಉತ್ಪತ್ತಿ ಮಾಡಿ. ಬೇರೆ ದೇಶದವ್ರಿಗೆ ನಾನು ಯಾವುದೋ ದೇಶಗಳ ಅವಲಂಬನೆ ಆಗಿದ್ದೀನಪ್ಪ, ಅವ್ರು ನಾವು ಪಾಠ ಕಲಿಸೋಣ, ಅವರಿಂದ ನಾನು ತರಿಸ್ಕೊಳ್ತಾ ಇದ್ದೀನಿ, ನಮ್ಗೆ ಅವರಿಂದ ಬೇಡ, ನೀವು ಇಲ್ಲೇ ಉತ್ಪತ್ತಿ ಮಾಡಿಬಿಟ್ರೆ. ಈ ಒಂದು ತಂತ್ರ ಕೂಡ ಟ್ರಂಪ್ನ ಎಲ್ಲ ಪ್ಲಾನ್ಗಳ ಹಿಂದೆ ಇರ್ತಕ್ಕಂಥ ಒಂದು ಟೆಕ್ನಿಕ್ ಇದು. ಈ ಥರ ಮಾಡ್ತಿರೋದು ಟ್ರಂಪ್ ಅಂತ ಹೇಳಿ. ಅಂದರೆ ಯಾವ್ಯಾವ ದೇಶಗಳಲ್ಲಿ ಅಮೆರಿಕಾಗೆ ಬೇಕಿರ್ತಕ್ಕಂಥ ಉತ್ಪನ್ನಗಳಿವೆಯೋ, ಬೇಕೇ ಬೇಕು ನನಗಿದು, ಜವಳಿ ಇದೆ, ಒಂದಷ್ಟು ಔಷಧಿ ಇದೆ, ಇನ್ನೊಂದಷ್ಟು ಯಾವುದೋ ಒಂದಷ್ಟು ವಸ್ತುಗಳು ನನಗೆ ಬೇಕು ಅಂತ ಒಂದಷ್ಟು ವಸ್ತುಗಳ ಪಟ್ಟಿ ಇದೆಯಲ್ಲ, ಈ ಪಟ್ಟಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಜಾಸ್ತಿ ಟ್ಯಾಕ್ಸ್ ಹಾಕಿಬಿಟ್ಟಾಗ ಆ ಕಂಪ್ನಿಗಳು ತತ್ತರಿಸ್ತವಲ್ವಾ, ಆವಾಗ ಅದೇ ಕಂಪ್ನಿಗಳಿಗೆ ತನ್ನ ದೇಶದ ರೆಡ್ ಕಾರ್ಪೆಟ್ ಹಾಸೋದು. ನೀವು ಇಲ್ಲಿ ಬಂದು ಇಲ್ಲೇ ಕಂಪ್ನಿ ಶುರು ಮಾಡ್ಕೊಳ್ಳಿ, ಇಲ್ಲಿಂದನೇ ಉತ್ಪಾದನೆ ಮಾಡಿ, ಯಾರು ಬೇಡ ಅಂದರು ಅಂತ. ಇದಕ್ಕೆ ಅಡ್ವರ್ಸ್ ಎಫೆಕ್ಟ್ ಏನಾಗಬಹುದು ಅಂದರೆ, ಅವತ್ತು ಆಯ್ತಪ್ಪ ಔಷಧಿ ಬೇಕು ಅಮೆರಿಕಕ್ಕೆ, ಸರಿ ಎಲ್ಲ ಓಕೆ, ಆದರೆ ಅಮೆರಿಕದ ಯಾವ ಉತ್ಪನ್ನವನ್ನು ಬೇರೆ ದೇಶಗಳು ಬ್ಯಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಇದೇ ಔಷಧಿ ಕಂಪನಿಗಳು ಅದೇ ಸೂತ್ರ ಇಟ್ಕೊಂಡು ಅದಕ್ಕೆ ಪ್ಯಾರಲ್ ಆಗಿರ್ತಕ್ಕಂಥ ಕೆಮಿಕಲ್ ಕಾಂಬಿನೇಷನ್ ಇಟ್ಕೊಂಡು ಇಂಡಿಯಾದಲ್ಲಿ ಬೇರೆ ಕಂಪ್ನಿನೂ ಮಾಡಬಹುದಲ್ಲವ, ಆವಾಗ ಅವಲಂಬನೆ ಇರಲ್ವಲ್ಲ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ. ನೋಡೋಣ ಈ ಒಂದು ಸಮರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಔಷಧ ಉತ್ಪಾದನೆ ದೇಶದಲ್ಲಿ ಬೇರೆ ದೇಶಗಳ ಔಷಧಿ ಉತ್ಪಾದನೆ ಕುಂಠಿತ ಆಗಿಬಿಡುತ್ತೆ. ಇದರಿಂದ ಬೇರೆ ಬೇರೆ ದೇಶಗಳ ಆರೋಗ್ಯ ವ್ಯವಸ್ಥೆ ಹದಗೆಡುತ್ತೆ. ಬಡ ದೇಶಗಳಲ್ಲಿ ಔಷಧಿಗಳು ದುಬಾರಿ ಕೂಡ ಆಗಬಹುದು. ಈ ತಂತ್ರದಿಂದ ದುಬಾರಿ ಕೂಡ ಆಗಬಹುದು. ಜಗತ್ತಿನಲ್ಲೇ ಅತಿ ಹೆಚ್ಚು ಔಷಧಿ ಬಳಸುವಂಥ ಅಮೆರಿಕನ್ನರು, ಆದರೆ ಅಮೆರಿಕದಲ್ಲೇ ಕಡಿಮೆ ಔಷಧಿಗಳ ಉತ್ಪಾದನೆ ಆಗ್ತಾ ಇದೆ. ಇನ್ನು ಮುಂದೆ ಅಮೆರಿಕದಲ್ಲಿಯೇ ಮೆಡಿಸಿನ್ ಉತ್ಪಾದನೆಗೆ ಪ್ಲಾನ್ ಇದೆ. ಒಂದು ಔಷಧಿ ಲಂಡನ್ನಲ್ಲಿ ಅದರ ಬೆಲೆ $88 ಇದ್ದರೆ, ಅದೇ ಔಷಧಿಯ ದರ ಅಮೆರಿಕದಲ್ಲಿ $1300 ಇದೆ. $88 ಒಂದು ಔಷಧಿ ಬೆಲೆ ಇದ್ದರೆ ಲಂಡನ್ನಲ್ಲಿ, ಅಮೆರಿಕಲ್ಲಿ ಅದೇ ಔಷಧಿ ಕೊಂಡ್ಕೋತೀನಿ ಅಂದರೆ $1300 ಆಗುತ್ತೆ. ಭಾರತದ ಮೇಲೆ ಪರಿಣಾಮ ಏನು ಅಂದರೆ, ಅಮೆರಿಕಕ್ಕೆ ಔಷಧಿ ಪೂರೈಸುವ ಟಾಪ್ 5 ದೇಶಗಳಲ್ಲಿ ಭಾರತ ಕೂಡ ಬಂದು, ಭಾರತದಿಂದ ಪ್ರತಿ ವರ್ಷ 40% ಜನರಿಕ್ ಔಷಧಿ ರಫ್ತಾಗುತ್ತೆ. ಇದರ ರಫ್ತು ಮೌಲ್ಯವೇ $94,000 ಕೋಟಿ ರೂಪಾಯಿಗಳು. ಟ್ರಂಪ್ ಸುಂಕ ಘೋಷಣೆಯಿಂದ ಭಾರತೀಯ ಔಷಧಿ ಮಾರುಕಟ್ಟೆ ತತ್ತರಿಸಿ ಹೋಗುತ್ತೆ. ಭಾರತೀಯ ಔಷಧಿ ಕಂಪನಿಗಳಿಗೆ ಭಾರಿ ನಷ್ಟ ಸಂಭವಿಸುತ್ತೆ. ಟಾಪ್ 5 ದೇಶಗಳು ಯಾವುದಪ್ಪ ಅಂದರೆ, ಐರ್ಲೆಂಡ್ 3.1 ಲಕ್ಷ ಕೋಟಿ, ಜರ್ಮನಿ 1.65 ಲಕ್ಷ ಕೋಟಿ, ಸ್ವಿಟ್ಜರ್ಲ್ಯಾಂಡ್ 1.30 ಲಕ್ಷ ಕೋಟಿ, ಭಾರತ 94,000 ಕೋಟಿ, ಚೀನಾ 89,000 ಕೋಟಿ ರೂಪಾಯಿಗಳಷ್ಟು ಔಷಧಿಯನ್ನು ಅಮೆರಿಕಕ್ಕೆ ಇದುವರೆಗೂ ರಫ್ತು ಮಾಡ್ಕೊಂಡು ಬಂದಿವೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ವ್ಯವಸ್ಥೆ ಅಮೆರಿಕಾಗಾದರೂ ಕರ್ಕೊಳ್ಳಿ, ಇನ್ನೇನೇ ಮಾಡಿದ್ರೂ ಕೂಡ ಅದಕ್ಕೆ ಪರ್ಯಾಯವಾಗಿ ಸ್ವಲ್ಪ ತಡ ಆಗಬಹುದು, ಕೆಲವಷ್ಟು ತಿಂಗಳ ಕಾಲ ಸಮಸ್ಯೆ ಆಗಬಹುದು. ಆದರೆ ಅದೇ ಔಷಧ ಕಂಪನಿಗಳು ಬೇರೆ ಯಾರೋ ಬಂದು ಸ್ಟಾರ್ಟ್ ಮಾಡಲೇಬೇಕಲ್ವಾ. ನೋಡೋಣ ಏನಾಗುತ್ತೆ ಅಂತ ಹೇಳಿ.